ತೇಜಸ್ ಪಟೇಲ್ ರೀ, ತಮ್ಮ ಪ್ರಕಾರ ಕೃಷಿ ವಲಯ 1.52 ಲಕ್ಷ ಕೋಟಿಯನ್ನು ನಾವು ಈ ಕೃಷಿ ಸಂಬಂಧಿತ ವಲಯಕ್ಕೆ ಖರ್ಚು ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಯಾವ ಸ್ವರೂಪದಲ್ಲಿ ಇದು ಅನುಕೂಲ ಆಗುತ್ತೆ ಮತ್ತು ಕೃಷಿ ವಲಯಕ್ಕೆ ಕೊಟ್ಟಿರುವಂಥ ಆದ್ಯತೆ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಕಂಡು ಬರ್ತಿದೆ ಅಂತ? ಸರ್, ಈಗ ಕೈಗಾರಿಕಾ ಪ್ರತಿನಿಧಿಸುವಂಥ ಮುರಳೀಧರ್ ಸರ್ ಮಾತಾಡಿದರು, ಟ್ಯಾಕ್ಸ್ ರೆಪ್ರೆಸೆಂಟೇಟಿವ್ ಕೂಡ ಮಾತಾಡಿದರು. ಅವ್ರು ಹೇಳ್ತಾಯಿದ್ರು, ಈ ಸಲ ನಿರ್ಮಲಾ ಸೀತಾರಾಮನ್ ಅವರು ಕಿವಿ ಎರಡನ್ನೂ ತೆರೆದಿದ್ದಾರೆ. ನಾನು ಕೃಷಿ ವಲಯದಿಂದ ಹೇಳೋದಾದರೆ ನಮಗಿನ್ನೂ ಕಿವಿನೂ ತೆರೆದಿಲ್ಲ, ಕಣ್ಣು ತೆರೆದಿಲ್ಲ. ಆ್ಯಕ್ಚುಲಿ ಈ ಬಜೆಟಲ್ಲಿ ಏನೂ ನಮಗೆ ಪೂರಕವಾದ ಅಂಶಗಳಿಲ್ಲ ಅಂತ ಏನು ಹೇಳಲ್ಲ, ಖಂಡಿತ ಕೆಲವು ಅಂಶಗಳಿದ್ದಾವೆ. ಆದರೆ ಕೃಷಿ ಬಂದ ತಕ್ಷಣ ಹೇಳೋದು ಉತ್ಪಾದನೆ. ನೀವು ಕ್ರೈಸಿಸ್ ನೋಡಿ, ಟೊಮೊಟೊ ಬೀದಿಗೆ ಚೆಲ್ಲಿದ್ರು ಅಂತ ನೋಡಿದಿರಿ, ಈರುಳ್ಳಿ ಬೀದಿಗೆ ಚೆಲ್ಲಿದ್ರು ಅಂತ ನೋಡ್ತೀರಿ. ನಿಮಗೆ ಕೃಷಿ ಉತ್ಪಾದನೆ ಹೆಚ್ಚೋದ್ರಿಂದ ನಮಗೆ ಆಹಾರ ಉತ್ಪಾದನೆ ಹೆಚ್ಚಾಗ್ಬೋದು, ಅರ್ಥ ರೈತರಿಗೆ ಅದರಿಂದ ಅನುಕೂಲ ಆಗಿದೆಯಾ ಅನ್ನೋದನ್ನು ನೋಡಬೇಕಿದೆ. ನಮ್ಮ ದೇಶದಲ್ಲಿ 4 ರಾಜ್ಯಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್ ಟ್ಯಾಕ್ಸ್ ಕೊಡೋಂಥ ರಾಜ್ಯಗಳು ಅಂತ ಹೇಳ್ತಾರೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಹೆಚ್ಚು ರೈತರ ಆತ್ಮಹತ್ಯೆ ಆಗ್ತಾಯಿದೆ ದೇಶದಲ್ಲಿ. ಅದನ್ನು ಸರ್ಕಾರಿ ಮೂಲಗಳು ಹೇಳೋ ಪ್ರಕಾರ, ನಾವು ರೈತರು ಹೇಳೋದಂತಲ್ಲ, ಸರ್ಕಾರಿ ಮೂಲಗಳು. ಈ ರೀತಿ ಒಂದು ಕಡೆಗೆ ತೆರಿಗೆ ನಮ್ಮ ರಾಜ್ಯಗಳಿಂದ ಬಂದು ಇನ್ನೊಂದು ಕಡೆಗೆ ರೈತರ ಆತ್ಮಹತ್ಯೆನೂ ಆಗ್ತಾಯಿದೆ ಗಣನೀಯವಾಗಿ. ಅಂದರೆ ಅದನ್ನು ಗಮನಿಸ್ಬೇಕು, ಎಲ್ಲಿ ನಾವು ಎಡುತ್ತಾ ಇದ್ದೀವಿ ಅನ್ನೋದು ಗಮನಿಸ್ಬೇಕು. ಉತ್ಪಾದನೆಗೆ ಒತ್ತು ಕೊಟ್ಟದ್ದೆಲ್ಲ ಕೃಷಿಗೆ ರೈತರಿಗೆ ಒತ್ತು ಕೊಟ್ಟಂಗಲ್ಲ. ಕೃಷಿನೂ ಮತ್ತು ರೈತರನ್ನು ನಾವು ಪ್ರತ್ಯೇಕವಾಗಿ ನೋಡಬೇಕಿದೆ ಸರ್. ಆ ದೃಷ್ಟಿಯಲ್ಲಿ ಒಂದು ಅಂಶ ನನಗೆ ಸ್ವಲ್ಪ ಕುತೂಹಲ ಕೆರಳಿಸಿರೋದು ಅಂದರೆ, ಏನು ರೇಡಿಯೇಷನ್ ಮೂಲಕ ಲ್ಯಾಬ್ ಮಾಡಿ ಆಹಾರನ ಗುಣಮಟ್ಟದ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರೆ ಒಂದು ಒಳ್ಳೆಯ ಆಲೋಚನೆ ಅಂತ ಅನಿಸುತ್ತೆ. 3 ಕ್ಯಾನ್ಸರ್ ಕಾರಕ ಔಷಧಿಗಳಿಗೆ ಕಸ್ಟಮ್ ರಿಯಾಯಿತಿ ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗಿಗಳು ಹೆಚ್ಚು ಯಾಕೆ ಆಗ್ತಾಯಿದ್ದಾರೆ, ಅದರಿಂದ ಆಹಾರ ಪದಾರ್ಥಗಳ ಏನು ಪಾತ್ರ ಇದೆ ಅದನ್ನು ನೋಡಬೇಕಿದೆ. ನೀವು ಕ್ಯಾನ್ಸರ್ ಇದಕ್ಕೆ ರಿಯಾಯಿತಿ ಕೊಡೋದಕ್ಕಿಂತ ಗುಣಮಟ್ಟದ ಆಹಾರಕ್ಕೆ ಹೆಂಗೆ ಒತ್ತು ಕೊಡಬೇಕು, ನೀವು ಯಾವಾಗಲೂ ಕ್ವಾಂಟಿಟಿಗೆ ಒತ್ತು ಕೊಡೋದ್ರ ಬದಲು ಕ್ವಾಲಿಟಿಗೆ ಹೆಂಗೆ ಒತ್ತು ಕೊಡಬೇಕು. ಒಂದು ಕ್ವಾಲಿಟಿ ಫುಡ್ಡು ಮತ್ತು ರೈತನು ಯಾರನ್ನ ಉತ್ಪಾದನೆ ಮಾಡ್ತಾನೆ ಅವನನ್ನು ಹೆಂಗೆ ಸಶಕ್ತಗೊಳಿಸ್ಬೇಕು ಅನ್ನೋದು ಕಡೆಗೆ ಇನ್ನೂ ನಿಮ್ಮ ಕಾರ್ಯಕ್ರಮಗಳಾಗಬೇಕು. ಆ ದಿಕ್ಕಿನಲ್ಲಿ ನೀವು ನೋಡಬೇಕು ಅಂತ ಒತ್ತಾಯಿಸ್ತೇನೆ ಸರ್. ಎಸ್ ಪಟೇಲ್ ರೇ, ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂತಹ ಭಾಳಷ್ಟು ಅಂಶಗಳಲ್ಲಿ ಹವಾಮಾನಕ್ಕೆ ತಕ್ಕಂತೆ ಬೆಳೆಗೆ ಆದ್ಯತೆಯನ್ನು ಕೊಡ್ತೀವಿ ಅನ್ನೋಂಥದ್ದನ್ನು ಹೇಳಿದ್ದಾರೆ. ನೈಸರ್ಗಿಕ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ನೀವು ಆವಾಗಲೇ ಹೇಳಿದರೆ ಕ್ವಾಲಿಟಿ ಆಫ್ ಫುಡ್ ಬಗ್ಗೆ, ಕ್ವಾಂಟಿಟಿಯ ಜೊತೆಗೆ ಬಹುಶಃ ನೈಸರ್ಗಿಕ ಕೃಷಿಗೆ ಆದ್ಯತೆ ಅನ್ನುವಂಥದ್ದು ಆ ಕ್ವಾಲಿಟಿ ಆಫ್ ಫುಡ್ ಬಗ್ಗೆಗಿನ ಒಂದು ಕಾಳಜಿಯ ರೀತಿಯಲ್ಲಿ, ಬಟ್ ಅದಕ್ಕೆ ನಿಜವಾದಂಥ ಆದ್ಯತೆ ಹೆಂಗೆ ಸಿಗಬೇಕಾಗಿದೆ ಅಂತ? ಕರೆಕ್ಟ್ ಸರ್. ಈಗ ನೈಸರ್ಗಿಕವಾಗಿ ಏನೀಗ ಹವಾಮಾನ ವೈಪರೀತ್ಯ ಇದೆ, ಈ ವೈಪರೀತ್ಯದ ನಡುವೆನೂ ಬೆಳೆ ಬೆಳಿಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ಸರಿಯಾಗಿ ಯೂನಿವರ್ಸಿಟಿಗಳ ಮೂಲಕ ಹೊಸ ತಳಿಗಳನ್ನ ಅವ್ರು ಅಭಿವೃದ್ಧಿ ಪಡಿಸ್ತೀವಿ, ಅದಕ್ಕೆ ಹಣ ಹಾಕ್ತಾಯಿದ್ದೀವಿ ಅಂತ. ಎಗೇನ್ ಅದು ಏನಂದರೆ ಉತ್ಪಾದನೆಗೆ ಹೆಚ್ಚು ಹೊತ್ತು ಕೊಡೋವಂಥದ್ದೇ. ನೀವು ಏನು ನೈಸರ್ಗಿಕ ಕೃಷಿಗೆ ಅಂತ ಏನು ಹೇಳ್ತಾ ಇದ್ದೀರಿ, ನೈಸರ್ಗಿಕ ಕೃಷಿಗೆ ಅಂತ ಸ್ಪೆಸಿಫಿಕ್ ಅಲೋಕೇಶನ್ ಹೇಳಿಲ್ಲ. ನಾವು ಇಷ್ಟು ಹಣನ ನಾವು ನೈಸರ್ಗಿಕ ಕೃಷಿಗೆ ಉತ್ತೇಜನ ಕೊಡಲಿಕ್ಕೆ. ನೈಸರ್ಗಿಕ ಕೃಷಿ ಅಂದರೆ ಹೇಗೆ, ಯಾವ ಆಧಾರದ ಮೇಲೆ ನೀವು ಮಣ್ಣಿನ ಆರೋಗ್ಯನ ಕಾಪಾಡಬೇಕಾಗತ್ತೆ. ನೈಸರ್ಗಿಕ ಮೊದಲನೇ ಆದ್ಯತೆ ಮಣ್ಣಿಗೆ, ಮತ್ತು ಕ್ವಾಲಿಟಿ ನೀವು ನೀರನ್ನು ಕೊಡಬೇಕಾಗತ್ತೆ. ಎಲ್ಲೆಲ್ಲಿ ವಿದ್ಯುತ್ ಅಗತ್ಯ ಇದೆ ವಿದ್ಯುತ್ ಕೊಡಬೇಕಾಗತ್ತೆ. ಜೊತೆಗೆ ಎಲ್ಲೂ ಕೂಡ ನಮಗೆ ಮಾರುಕಟ್ಟೆ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ. ಹೌದು, ನಮಗೆ ಉತ್ಸಾಹ ಬರೋದೇ ಆವಾಗ, ನಮಗೂ ಅದರಿಂದ ಲಾಭ ಬರುತ್ತೆ ಅಂದರೆ ಮಾತ್ರ ಉತ್ಸಾಹ ಬರಲಿಕ್ಕೆ ಸಾಧ್ಯ. ಮತ್ತು ನೈಸರ್ಗಿಕ ಕೃಷಿಗೆ ಬ್ಯಾಂಕ್ಗಳ ಮೂಲಕ ನೀವು ಹೇಗೆ ಸಪೋರ್ಟ್ ಮಾಡಿಸ್ತೀರಿ? ಏನು 0% ಇಂಟ್ರೆಸ್ಟಲ್ಲಿ ಕೊಡ್ತೀರಾ? ನಾವು ಸಾವಯವ ಕೃಷಿಯಲ್ಲಿ ನಾವೇನಾದರೂ ತೊಡಗಿಸ್ಕೊಂಡ್ರೆ. ಮತ್ತು ನಮಗೆ ಇನ್ನೊಂದು, ರಾಜ್ಯ ಸರ್ಕಾರದ ಬಜೆಟಲ್ಲಿ ಕಾರ್ಬನ್ ಕ್ರೆಡಿಟ್ ಅಂತ ಮಾತಾಡಿದ್ದಾರೆ. ಇದೆಲ್ಲ ಹವಾಮಾನ ವೈಪರೀತ್ಯಕ್ಕೆ ಈಗೆಲ್ಲ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಪರಿಣಾಮ ಬೀರ್ತಾಯಿದೆ. ನಾವು ಇವತ್ತು ಪ್ರಕೃತಿನ ಉಳಿಸ್ಲಿಕ್ಕೆ ನಮ್ಮದು ಅಗ್ರಿಕಲ್ಚರ್ದು ಕಾಂಟ್ರಿಬ್ಯೂಷನ್ ಸಾಕಷ್ಟಿದೆ. ಆ ರೀತಿ ನಮ್ಮದು ತೋಟಗಾರಿಕಾ ಕೃಷಿ ಇರ್ಬೋದು ಅಥವಾ ಗಿಡ ಮರಗಳು ಬೆಳೆಸೋಂಥ ಕೃಷಿ ಇರ್ಬೋದು, ಅದು ಕಾರ್ಬನ್ ಕ್ರೆಡಿಟಿಂದ ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಹಣ ಕೊಡಿಸೋಂಥ ಒಂದು ವ್ಯವಸ್ಥೆ ಮಾಡಿದರೆ ಅದು ಕೂಡ ಒಳ್ಳೆಯದಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಅಗ್ರಿಕಲ್ಚರ್ ಸೆಕ್ಟರ್ನ ನೋಡಬೇಕಾದದ್ದು ಭಾಳ ಡೀಪಾಗಿ ನೋಡಬೇಕಿದೆ ಸರ್. ನೀವು ಒಂದು ವೇಗಗಂತೂ ಹೇಳಿದರೆ ನಾವು ಅದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ನಿಜವಾಗ್ಲೂ ನೈಸರ್ಗಿಕ ಕೃಷಿಗೆ ಒತ್ತು ಕೊಟ್ಟದ್ದೇ ಆದರೆ ನನ್ನ ದೃಷ್ಟಿಯಲ್ಲಿ ಈ ಗುಳೆ ವಲಸೆ ಹೋಗೋದನ್ನು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಅಗ್ರಿಕಲ್ಚರಲ್ಲಿ ಏನು ಹಿಂದೆ ಎಂಪ್ಲಾಯ್ಮೆಂಟ್ ಇತ್ತು ಅದನ್ನು ಕೂಡ ಒಂದಿಷ್ಟು ಪುನರ್ ಸ್ಥಾಪಿಸ್ಲಿಕ್ಕೆ ಸಾಧ್ಯ ಇದೆ. ನಮ್ಮದು ಗ್ರಾಮೀಣ ಭಾರತ ಎಷ್ಟು ಶಕ್ತಿಯುತವಾಗುತ್ತೋ ಅಷ್ಟು ನಮ್ಮ ಭಾರತ ಶಕ್ತಿಯುತ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಲ್ಲಿ ಇನ್ನೂ ಹಲವು ಕಾರ್ಯಕ್ರಮಗಳಾಗಬೇಕಿದೆ. ಬಹುಶಃ ಬಜೆಟ್ ಸ್ಪೀಚಲ್ಲಿ ಡಿಸ್ಕಷನ್ನಲ್ಲಿ ಆ ರೀತಿಯಾದ ಅಂಶಗಳೇನಾರು ಬರ್ತವೇನಂತ ನಿರೀಕ್ಷೆ ಮಾಡ್ತೇನೆ. ಇಲ್ಲಿ ಲಾಸ್ಟ್ ಪಾಯಿಂಟ್ ಸರ್, ಲಾಸ್ಟ್ ಪಾಯಿಂಟ್ ಏನಂದರೆ, ಈ ಬಜೆಟ್ ಸ್ಪೀಚಲ್ಲಿ ಮೇಡಮ್ ಹೇಳಿದ್ದಾರೆ ನಾವು ಪ್ರಮುಖ ಕೃಷಿ ಬೆಳೆಗಳಿಗೆ MSP ಹೆಚ್ಚು ಮಾಡಿದ್ದೀವಿ ಅಂತ. ಆ್ಯಕ್ಚುಲಿ ಅಗ್ರಿಕಲ್ಚರ್ ಇನ್ಪುಟ್ ಏನಿದೆ ಅದಕ್ಕೆ GSTನೂ ಕೂಡ ಹೆಚ್ಚು ಮಾಡಿದ್ದಾರೆ. ನೀವು ನಮ್ಮ ಕಾಸ್ಟ್ ಆಫ್ ಕಲ್ಟಿವೇಷನ್ ಕಡಿಮೆ ಮಾಡಬೇಕಂದ್ರೆ ಇನ್ಪುಟ್ಟಿಗಿನ್ನ GSTಯಿಂದ ರಿಯಾಯಿತಿ ಮಾಡಿ.
ಮತ್ತು ಕೇಶವ್ ಅವರು ಹೇಳಿದ್ರು, ನಾವು ಕೂಡ ಅನೇಕ ವೇದಿಕೆಗಳು ಹೇಳಿದ್ವಿ, ನಾವು ಕ್ವಾಲಿಟಿ ಫುಡ್ಗೆ ಒತ್ತು ಕೊಡಬೇಕು ಅಂತ. ಕ್ವಾಲಿಟಿ ಫುಡ್ಗೆ ಒತ್ತು ಕೊಡಬೇಕು ಅಂದರೆ ಹೆಂಗೆ, ನೀವು ಖರೀದಿ ಕೇಂದ್ರ ಅಂತ ತೆರೀತಾರೆ. ಖರೀದಿ ಕೇಂದ್ರದಲ್ಲಿ FAQ ನೋಡ್ತಾರೆ, ಅಂದರೆ ಅದರ ತೇವಾಂಶ ನೋಡ್ತಾರೆ. ಆ್ಯಕ್ಚುಲಿ ಮುಂದಿನ ದಿನಗಳಲ್ಲಿ ಯಾರ್ದು ನ್ಯೂಟ್ರಿಷನ್ ಫುಡ್ ಇದೆ, ಕ್ವಾಲಿಟಿ ಫುಡ್ ಇದೆ, ಅದನ್ನು ಆಲ್ 365 ಡೇಸ್ ಖರೀದಿ ಬಾಣ ಅಂತ ಒಂದು ಪದ್ಧತಿ ಬಂದರೆ ಅಂಥ ರೈತರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತು ನಮಗೇನು ನೈಸರ್ಗಿಕ ಕೃಷಿ ಅಂತ ಹೇಳಿದರು, ಖಂಡಿತ ಅವ್ರ ಸಪೋರ್ಟ್. ಒಂದು ನನಗೆ ಈ ಬಜೆಟಲ್ಲಿ ಖುಷಿಯಾಗಿದ್ದು ಅಂದರೆ ನೆಕ್ಸ್ಟ್ ಜನ್ರೇಷನ್ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ಥರ ಒಂದು ಆಲೋಚನೆ ಮಾಡೋ ಒಂದು ಮನೋಭಾವ ಬಂದಿದೆಯಲ್ಲ, ಖಂಡಿತ ಅಪ್ರಿಷಿಯೇಟ್ ಮಾಡಬೇಕು. ಅದು ಒಂದೇ ನಿಮಿಷ ಸರ್, ಇನ್ನೊಂದು ನಿಮಿಷ. ಭೂ ಆಧಾರನ ಒಂದು ಪ್ರಸ್ತಾಪ ಮಾಡಿದ್ದಾರೆ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ. ಅದರಿಂದ ನಮಗೇನು ಬೆನಿಫಿಟ್ ಇದೆ ಅನ್ನೋದನ್ನ ನಾವು ಗಮನಿಸಬೇಕಿದೆ. ಮತ್ತು ಇಲ್ಲಿ ಎಕನಾಮಿಕ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರಿಗೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಅನೇಕ ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳು ಆರ್ಥಿಕವಾಗಿ ಸಂಕಷ್ಟವಾಗಿದ್ದರೂ ಕೂಡ ಭಾರತ ಸದೃಢವಾಗಿ ಮುಂದುವರೆದಿದೆ ಅಂತ ಹೇಳ್ತಾ ಇದ್ದಾರೆ. ಈ ಶಕ್ತಿಯುತವಾಗಿ ಮುಂದುವರಿಲಿಕ್ಕೆ ಸರ್ಕಾರಗಳ ಪಾತ್ರನೋ ಅಥವಾ ಆರ್ಥಿಕ ಅಡ್ಡಿ ಆತಂಕಗಳು ಒತ್ತಡಗಳನ್ನ ಕೃಷಿ ವಲಯ ಅಬ್ಸರ್ವ್ ಮಾಡ್ತಾ ಇರೋದಕ್ಕೆ ಸರ್ಕಾರಗಳಿಗೆ ಈ ವ್ಯಾಖ್ಯಾನ ಸಿಗ್ತಾ ಇತ್ತು ಅಂತ ಒಂದು ಪ್ರಶ್ನೆ. ಓಕೆ ಲಾಸ್ಟ್ ಪಾಯಿಂಟ್